ಚುನಾವಣೆಯ ಹೊತ್ತಲ್ಲಿ ಕಾಂಗ್ರೆಸ್ನಿಂದ ಬರ ಪರಿಹಾರದ ಸಮರ ಕೇಂದ್ರದ ವಿರುದ್ಧ ಮತ್ತೆ ಕಾಂಗ್ರೆಸ್ ಸರ್ಕಾರ ತಿರುಗಬಿದ್ದಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಕಾಂಗ್ರೆಸ್ನಿಂದ ಪ್ರತಿಭಟನೆ. ಈ ಪ್ರತಿಭಟನೆಯಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗಿದ್ದಾರೆ. ಚುನಾವಣೆ ಹೊತ್ತಲ್ಲಿ ಬರ ಪರಿಹಾರದ ಸಮರಕ್ಕೆ ಕಾಂಗ್ರೆಸ್ ಮುಂದಾಗಿದ್ದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರಿಗಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸಚಿವರುಗಳು, ಶಾಸಕರು, ಪರಿಷತ್ ಸದಸ್ಯರು ಕೂಡ ಈ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ಕೂಡಲೇ ಬರ ಪರಿಹಾರ ಬಿಡುಗಡೆಗೆ ಒತ್ತಾಯಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಇತ್ತು. 1 ವಾರದಲ್ಲಿ ಬರ ಪರಿಹಾರ ಇತ್ಯರ್ಥಕ್ಕೆ ಸುಪ್ರೀಂ ಸೂಚನೆ ಕೊಟ್ಟಿದೆ. ಹೀಗಾಗಿ ಕೂಡಲೇ ಹಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿ ಕಾಂಗ್ರೆಸ್ ಪ್ರತಿಭಟಿಸ್ತಾ ಇದೆ. ಕರ್ನಾಟಕ ಭೀಕರ ಬರಗಾಲಕ್ಕೆ ತುತ್ತಾಗಿ ತತ್ತರಿಸ್ತಾ ಇದೆ. ನಮಗೆ ಬರಬೇಕಾದಂತಹ ಪರಿಹಾರ ಸಿಗಬೇಕು. 2023ರ ಡಿಸೆಂಬರ್ನಲ್ಲಿ ಸಚಿವರ ಜೊತೆ ಪ್ರಧಾನಿಯನ್ನ ಸಿಎಂ ಕೂಡ ಭೇಟಿಯಾಗಿದ್ರು. ಆದರೂ ಕೂಡ ಸಮರ್ಪಕ ಪರಿಹಾರ ದೊರೆತಿಲ್ಲ. 236 ತಾಲೂಕುಗಳ ಪೈಕಿ 223 ತಾಲೂಕುಗಳು ರಾಜ್ಯದಲ್ಲಿ ಬರಪೀಡಿತವಾಗಿದೆ. ಹೀಗಾಗಿ ಪರಿಹಾರ ನೀಡಬೇಕು ಅಂತ ಅರ್ಜಿ ಸಲ್ಲಿಸಿತ್ತು. ಈ ಪ್ರತಿಭಟನೆ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ. ಈಗ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಬರ ಪರಿಹಾರದ ಸಮರ ಮತ್ತೆ ತಾರಕಕ್ಕೇರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ನಿನ್ನೆ ಸುಪ್ರೀಂನಲ್ಲೇನು ಸೂಚನೆ ಸಿಕ್ತು 1 ವಾರದಲ್ಲಿ ಬರ ಪರಿಹಾರ ಇತ್ಯರ್ಥಕ್ಕೆ, ಅದು ಇನ್ನಷ್ಟು ಬಲ ತಂದು ಕೊಡ್ತಾ ಇದೆಯಾ ಅಂತ ಕಾಂಗ್ರೆಸ್ಗೆ. ಹಾಗಾಗಿಯೇ ಪ್ರತಿಭಟನೆ ಕಾವು ಪಡಿತಾ ಇದೆಯಾ? ಡೀಟೇಲ್ಸ್ ಏನೇನು ಸಿಗ್ತಾ ಇದೆ, ಹೇಗಿದೆ ಚಿತ್ರಣ? ಖಂಡಿತ ಪ್ರತಿಮಾ, ಇವತ್ತು ಕೇಂದ್ರ ಸರ್ಕಾರದ ಬರ ಪರಿಹಾರ ನಿಧಿ ಏನಿದೆ ಅದು ಬಹುಬೇಗ ರಾಜ್ಯಕ್ಕೆ ಬರಬೇಕು ಅನ್ನುವಂತಹ ಆಗ್ರಹವನ್ನ ಇಟ್ಕೊಂಡು ರಾಜ್ಯ ಸರ್ಕಾರದ ಪ್ರಮುಖ ಮುಖಂಡರುಗಳು ಏನಿದ್ದಾರೆ, ಸಚಿವರು, ಶಾಸಕರು ಎಲ್ಲರೂ ಕೂಡ ಸೇರಿ ಖುದ್ದು ಸಿಎಂ ಹಾಗೂ ಡಿಸಿಎಂನ ಒಳಗೊಂಡಂತೆ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಅದು ವಿಧಾನಸೌಧದ ಮುಂಬಾಗಿಲಿನಲ್ಲಿ ಇರುವಂತಹ ಗಾಂಧಿ ಪ್ರತಿಮೆಯ ಎದುರು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಶುರುವಾಗುತ್ತೆ. ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ತಿದ್ದಾರೆ. ಈ ಮೂಲಕ ಕೇಂದ್ರ ಸರ್ಕಾರ ಬರದ ಒಂದು ಪರಿಹಾರವನ್ನ ನೀಡುವಲ್ಲಿ ವಿಳಂಬ ನೀತಿಯನ್ನು ಅನುಸರಿಸಿದಂತಹ ವಿಚಾರವಾಗಿ ರಾಜ್ಯದ ಜನರಿಗೆ ಮನದಟ್ಟು ಮಾಡುವಂತಹ ಒಂದು ಪ್ರಯತ್ನ ಅನ್ಸುತ್ತೆ. ಯಾಕಂತಂದ್ರೆ ಇನ್ನೇನು ಚುನಾವಣೆ ಹೊಸ್ತಿಲಲ್ಲೇ ಇದೆ ಅಂತ ಹೇಳ್ಬೋದು. ಇನ್ನು ಕೇವಲ 2-3 ದಿನಗಳಲ್ಲಿ ಚುನಾವಣೆ ಇದೆ. ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಆದೇಶವನ್ನ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವ ಮೂಲಕವಾಗಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಬರ ಪರಿಹಾರ ನೀಡುವಲ್ಲಿ ಅನ್ಯಾಯವನ್ನ ಮಾಡಿತ್ತು ಅನ್ನುವಂತಹ ಒಂದು ಅಂಶವನ್ನ ಮತ್ತೊಮ್ಮೆ ದೃಢೀಕರಿಸುವಂತಹ ಪ್ರಯತ್ನವನ್ನ ಈ ಪ್ರತಿಭಟನೆಯ ಮೂಲಕ ಮಾಡುವಂತಹ ಒಂದು ಸ್ಕೆಚ್ಗೆ, ಒಂದು ಯೋಜನೆಗೆ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡಿರ್ತಕ್ಕಂಥದ್ದು ಅಂತ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ ಬರ ಪರಿಹಾರವನ್ನ ಕೊಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಆದೇಶ ಕೂಡ ಆಗಿದೆ. ಈ ಕೆಲವು ದಿನಗಳ ಹಿಂದೆ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರದ ವಿಚಾರವಾಗಿ ಸಾಕಷ್ಟು ಮನವಿಗಳನ್ನ ಕೊಡಲಾಗಿತ್ತು. ಖುದ್ದು ಸಿಎಂ ಕೂಡ ಹೋಗಿ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾಗಿತ್ತು. ಆದರೂ ಕೂಡ ಬರ ಪರಿಹಾರ ಬಂದಿರಲಿಲ್ಲ. 18,000 ಕೋಟಿ ಬರ ಪರಿಹಾರವನ್ನ ನಿರೀಕ್ಷೆ ಮಾಡಲಾಗಿತ್ತು. ಸೊ ಆದ್ರೆ ಯಾವುದೇ ರೀತಿಯಾದಂತಹ ಬರ ಪರಿಹಾರ ಬರದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಲಾಗುತ್ತೆ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೊರೆ ಆಗುತ್ತೆ. ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡುತ್ತೆ. ಬರ ಪರಿಹಾರವನ್ನ ಕೊಡಲಿಕ್ಕೆ ವಿಳಂಬ ಯಾಕೆ ಅನ್ನುವಂತಹ ಕಾರಣವನ್ನ ಕೇಳುತ್ತೆ. ಅದಾಗಿ ಕೇಂದ್ರ ಸರ್ಕಾರ ಹೇಳ್ತಕ್ಕಂಥದ್ದು ಚುನಾವಣೆ ಇರತಕ್ಕಂತಹ ವಿಚಾರವಾಗಿ ಚುನಾವಣಾ ಆಯೋಗದಿಂದ ನಾವು ಪರ್ಮಿಷನ್ ತಗೋಬೇಕು ಅಂತಾರೆ. ಆ ಪರ್ಮಿಷನ್ ಕೂಡ ಸಿಕ್ಕಾಗಿದೆ. ಚುನಾವಣಾ ಆಯೋಗ ಬರ ಪರಿಹಾರವನ್ನ ನೀಡಲಿಕ್ಕೆ ನಮ್ಮದೇ ಯಾವುದೇ ತಕರಾರು ಇಲ್ಲ, ಅನುಮತಿಯನ್ನ ನೀಡಿದ್ದು ಕೂಡ ಆಗಿದೆ. ಹಾಗಿದ್ರೂ ಕೂಡ ಬರ ಪರಿಹಾರ ಕೊಟ್ಟಿಲ್ಲ ಅನ್ನುವಂತಹ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಎತ್ತಿದಾಗ ಇದೀಗ ಮತ್ತೊಂದು ಆದೇಶ, ಮತ್ತೊಂದು 1 ವಾರಗಳ ಅವಕಾಶವನ್ನ ಕೇಳಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. 1 ವಾರದಲ್ಲಿ ಬರ ಪರಿಹಾರ ನೀಡುವ ವಿಚಾರವಾಗಿ ಇತ್ಯರ್ಥವನ್ನ ಮಾಡ್ತೀವಿ ಅಂತ ಹೇಳಿದೆ. ಹಾಗಿದ್ದು ಕೂಡ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅಂತ ಅಂದ್ರೆ, ಒಂದು ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ರೀತಿ ನಾವು ಹೋರಾಡಿದ್ವಿ ಅನ್ನೋದನ್ನ ಮನವರಿಕೆಯನ್ನ ಮಾಡಿಕೊಡೋದು, ಮತ್ತೊಂದು ಬರ ಪರಿಹಾರವನ್ನ ಕೊಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಯ್ತು ಅನ್ನುವಂತಹ ಒಂದು ಅಂಶದ ಒಂದು ವಿಚಾರವನ್ನ ಇಟ್ಕೊಂಡು ಚುನಾವಣೆಗೆ ಇದನ್ನ ಎನ್ಕೇಶ್ ಮಾಡಿಕೊಳ್ಳುವಂತಹ ಒಂದಷ್ಟು ಯೋಜನೆಗಳನ್ನು ಕೂಡ ಕಾಂಗ್ರೆಸ್ ಹಮ್ಮಿಕೊಂಡಿದೆ ಅಂತ ಹೇಳಬಹುದಾಗಿದೆ. ಪ್ರತಿಮಾ, ಅಂದ್ರೆ ರಕ್ಷಾ, ಈಗ ಇನ್ನೇನು 2-3 ದಿನ ಇದೆ ಚುನಾವಣೆಗಷ್ಟೇ. ಈಗಾಗಲೇ ಬಹಳಷ್ಟು ವಿವಿಧ ಅಸ್ತ್ರಗಳ ಪ್ರಯೋಗವನ್ನೇನು ಕಾಂಗ್ರೆಸ್ ಮಾಡ್ತಾ ಇತ್ತು. ಈಗ ಬರ ಪರಿಹಾರ ಸಿಕ್ಕಿಲ್ಲ, ನಮಗೆ ಸಿಕ್ಕಿದ ಖಾಲಿ ಚೊಂಬು ಅಂತ ಹೇಳ್ಕೊಂಡು ಬರ್ತಾ ಇದ್ದಂತ ಕಾಂಗ್ರೆಸ್ಗೆ ಸುಪ್ರೀಂನ ಈ ಸೂಚನೆ ಮತ್ತಷ್ಟು ಬಲ ಕೊಟ್ಟಂತಾಗಿದೆ ಅಂತ ಅನ್ಸುತ್ತೆ. ಅದನ್ನೇ ಈಗ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆಯಾ ಕಾಂಗ್ರೆಸ್ ಅಂತ?
ಖಂಡಿತ. ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರವನ್ನ ನಿರೀಕ್ಷೆ ಮಾಡೋದು ನಮ್ಮ ಹಕ್ಕು ಕೂಡ. ಯಾಕಂತಂದ್ರೆ ಬಹಳಷ್ಟು ಜಿಲ್ಲೆಗಳಲ್ಲಿ ಬರದ ಒಂದು ಪರಿಸ್ಥಿತಿ ಛಾಯೆ ಎದ್ದು ಕಾಣ್ತಾ ಇದೆ. ಈ ವಿಚಾರವಾಗಿ ಅಂಕಿಅಂಶಗಳ ಸಮೇತ ಕೇಂದ್ರ ಸರ್ಕಾರಕ್ಕೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾಗಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರದ ವಿಪತ್ತು ಪರಿಹಾರ ಏನಿದೆ, ವಿಪತ್ತು ಪರಿಹಾರ ನಿಧಿ ಏನಿದೆ, ಅದರಿಂದ ಯಾವ ಹಣ ಬರಬೇಕಿತ್ತು ರಾಜ್ಯ ಸರ್ಕಾರಕ್ಕೆ ಅದು ಬರಲಿಲ್ಲ. ಆ ಕಾರಣಕ್ಕಾಗಿ ನಾವು ಜನಸಾಮಾನ್ಯರಿಗೆ ಹೆಲ್ಪ್ ಮಾಡಲಿಕ್ಕೆ ಆಗ್ಲಿಲ್ಲ ಅನ್ನುವಂತಹ ಒಂದಷ್ಟು ಅಂಶಗಳನ್ನ ಇಟ್ಟುಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಇಂದ ಈ ರೀತಿಯಾದಂತಹ ಆದೇಶವನ್ನ ತೆಗೆದುಕೊಂಡು ಬಂದಿದ್ದು ಒಂದು ರೀತಿಯಾದಂತಹ ಹಿಸ್ಟ್ರಿ ಅಂತಾನೆ ಅನ್ಸುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ನಾವು ಹೋಗಬೇಕಾಯ್ತು ಬರ ಪರಿಹಾರವನ್ನ ಪಡಿಲಿಕ್ಕೆ ಅಂತಕ್ಕಂಥದ್ದು. ಸೊ ಈಗ ಆದೇಶನೂ ಆಗಿದೆ, ಒಂದು ವಾರದಲ್ಲಿ ಇತ್ಯರ್ಥ ಮಾಡಬೇಕು ಅಂತಾನೂ ಆಗಿದೆ. ಒಂದು ವಾರದಲ್ಲಿ ನಮಗೆ ಬರ ಪರಿಹಾರ ಬರುತ್ತೆ. ಹಾಗಿದ್ರೂ ಕೂಡ ಈ ಪ್ರತಿಭಟನೆ ಯಾಕೆ ಅಂತ ಅಂದ್ರೆ ಈ ಪ್ರತಿಭಟನೆ ಚುನಾವಣೆಯ ಹಿನ್ನೆಲೆಯಲ್ಲೇ ಅಂತ ಅನ್ಸುತ್ತೆ. ಜೊತೆಗೆ ಜನಸಾಮಾನ್ಯರಿಗೆ ಮುಟ್ಟಬೇಕಲ್ಲ, ಈ ವಿಚಾರವನ್ನ ಮುಟ್ಟೋದ್ರ ಮೂಲಕ ಬರ ಪರಿಹಾರಕ್ಕಾಗಿ ನಾವು ಯಾವ ರೀತಿಯಾದಂತಹ ಸರ್ಕಸ್ಗಳನ್ನ ಮಾಡಬೇಕಾಗಿ ಬಂತು, ಕೇಂದ್ರ ಸರ್ಕಾರ ಬರ ಪರಿಹಾರ ಮಾಡಿದ್ರೆ ನಮಗೆ ಅನ್ಯಾಯವನ್ನ ಮಾಡ್ತು, ಈ ರೀತಿಯ ಅಂಶಗಳನ್ನ ಇಟ್ಕೊಂಡು ಜನರ ಮುಂದೆ ಎಲೆಕ್ಷನ್ಗೆ ಹೋಗುವಂತಹ ತಂತ್ರಗಾರಿಕೆಯನ್ನ ಈ ಪ್ರತಿಭಟನೆ ಒಳಗೊಂಡಿದೆ ಅಂದ್ರೆ ತಪ್ಪಾಗೋದಿಲ್ಲ. ಪ್ರತಿಮಾ, ಥ್ಯಾಂಕ್ ಯು ರಕ್ಷಾ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.